ಸೊ ಫೈನಲಿ ಹಾಕಿರೋವಂಥ ಪ್ಯಾಕು ಇಷ್ಟು ಡ್ರೈ ಆಗಿದೆ. ಇಷ್ಟು ಡ್ರೈ ಆದಮೇಲೆ ನೀವು ಇದನ್ನು ಬೆಚ್ಚಗಿರೋ ಅಂಥ ನೀರಲ್ಲಿ ಅಂದರೆ ಉಗುರು ಬೆಚ್ಚಗಿರೋ ಅಂಥ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು. ನೋಡ್ತಾ ಇದ್ದೀರಲ್ವ ಈ ರೀತಿ ಅನ್ನೋದು ಕೂಡ ಬಿಡುತ್ತೆ ಅಂತ ಹೇಳಿದ್ರೆ ಇದು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಈ ಒಂದು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರ್ತೀವಲ್ಲ, ಸೊ ಚರ್ಮ ಏನಾದ್ರು ಸುಕ್ಕಡ್ತಾ ಇದ್ರೂ ಕೂಡ ಇದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಫೈನಲಿ ಫುಲ್ಲಾಗಿ ಡ್ರೈ ಆಗಿದೆ. ಇದನ್ನು ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ, ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ಬೆಚ್ಚಗಿರುವಂಥ ನೀರಲ್ಲಿ ಚೆನ್ನಾಗಿ ತೊಳೀರಿ. ವಾಶ್ ಮಾಡೋದಕ್ಕೆ ಯಾವುದೇ ರೀತಿಯ ಸೋಪನ್ನು ಉಪಯೋಗಿಸಬೇಡಿ, ಹಾಗೆಯೇ ತೊಳೆಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪಿಂಪಲ್ಸ್ ಬಂದು ಮಾರ್ಕ್ಸ್ಗಳು ಉಳ್ಕೊಂಡಿದ್ರು ಕೂಡ ಅದು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಸೊ ನೀಟಾಗಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಸೋಪೆಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇದ್ದೀರಲ್ವ ಫೈನಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದೆ. ಸೊ ಸ್ಕಿನ್ ಕೂಡ ಅಷ್ಟೇ, ಈ ಒಂದು ಸನ್ ಟ್ಯಾನ್ ಎಲ್ಲ ಆಗಿರುತ್ತಲ್ಲ ಅದು ಕೂಡ ಹೋಗುತ್ತೆ. ಸ್ಕಿನ್ ಕೂಡ ಲೈಟನಿಂಗ್ ಆಗುತ್ತೆ, ಹಾಗೆ ಮೊದಲಿದ್ದಕ್ಕಿಂತಲೂ ಸ್ವಲ್ಪ ಬ್ರೈಟನಿಂಗ್ ಆಗು ಕೂಡ ಕಾಣಿಸುತ್ತೆ. ರೀತಿಯಾದಂಥ ಪ್ಯಾಕ್ಗಳನ್ನ ಉಪಯೋಗಿಸೋದ್ರಿಂದ ನಾವು ತುಂಬಾ ಕಲರ್ ಆಗಿಬಿಡ್ತೀವಿ, ತುಂಬ ಬೆಳ್ಳಗಾಗ್ಬಿಡ್ತೀವಿ. ಕಪ್ಪಗಿರೋರೆಲ್ಲ ಬೆಳ್ಳಗಾಗ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಎಷ್ಟು ಕಲರ್ ಇರ್ತೀವೋ ಅದಕ್ಕಿಂತ ಒಂದು 2 ಟೋನಷ್ಟು ನಮ್ಮ ಸ್ಕಿನ್ನನ್ನು ಲೈಟನಿಂಗ್ ಮಾಡ್ಬೋದು ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಫುಲ್ಲು ಬ್ಲ್ಯಾಕ್ ಇರೋರು ತುಂಬ ವೈಟ್ ಆಗಿಬಿಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗೆಲ್ಲ ಆಗೋಗಿದ್ದಿದ್ರೆ ಎಷ್ಟೋ ಸೆಲೆಬ್ರಿಟಿಗಳು ಬ್ಲ್ಯಾಕ್ ಇದ್ದರು, ಅವರೆಲ್ಲ ತುಂಬಾ ವೈಟ್ ಕೂಡ ಆಗಿಬಿಡ್ತಾಯಿದ್ರು ಈ ರೀತಿ ಪ್ಯಾಕ್ಗಳನ್ನೆಲ್ಲ ಉಪಯೋಗಿಸಿ. ಬಟ್ ನೀವು ಕೂಡ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಇರೋ ಕಲರ್ಗಿಂತ ಸ್ವಲ್ಪ ಲೈಟಾಗಿ ಕಾಣಿಸ್ಬೋದು ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಫುಲ್ ವೈಟ್ ಆಗಿಬಿಡ್ತೀವಿ ಅನ್ನೋದೆಲ್ಲ ನಮ್ಮ ಶುದ್ಧ ಸುಳ್ಳು. ಇವತ್ತಿನ ವಿಡಿಯೋದಲ್ಲಿ ಅಪ್ಲೈ ಮಾಡಿರೋಂಥ ಈ ಪ್ಯಾಕ್ನ ಹೇಗೆ ಮಾಡಿದೆ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ವಾಚ್ ಮಾಡಿ. ಸೊ ಬನ್ನಿ ಈ ಪ್ಯಾಕ್ಗೆ ಏನೆಲ್ಲ ಹಾಕಿದ್ದೀನಿ, ಯಾವ ಥರ ಪ್ರೊಸೀಜರಲ್ಲಿ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಫಸ್ಟು 1 ಟೀ ಸ್ಪೂನಷ್ಟು ನೋಡ್ತಾ ಇದ್ರಲ್ವ, ಈ 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಗೋಧಿ ಹಿಟ್ಟು. ನೋಡ್ತಾ ಇದ್ದೀರಲ್ವ 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನೋಡ್ತಾ ಇದ್ದೀರಲ್ವ ಇಷ್ಟು ಪ್ರಮಾಣದಲ್ಲಿ ಕಸ್ತೂರಿ ಅರಿಶಿಣದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಮನೆಯಲ್ಲಿದ್ದರೆ ಕಸ್ತೂರಿ ಅರಿಶಿಣದ ಪುಡಿಯನ್ನು ಯೂಸ್ ಮಾಡಿ. ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡೋದಕ್ಕೆ ಹಾಗೆ ಲೈಟ್ನಿಂಗ್ ಮಾಡೋದಕ್ಕೆ ಈ ಒಂದು ಕಸ್ತೂರಿ ಅರಿಶಿಣದ ಪೌಡರು ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ಈ ಪ್ರಮಾಣದಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು 1/4 ಟೀ ಸ್ಪೂನ್ಗಿಂತ ಜಾಸ್ತಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯಾಗಿ ತಗೊಂಡಿದ್ದೀನಿ. ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಇಷ್ಟು ಪ್ರಮಾಣದಲ್ಲಿ ಮೊಸರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಮೂರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಕಲಸೋದಕ್ಕೆ ಮೊಸರನ್ನೇ ಯೂಸ್ ಮಾಡಿ. ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ರೀತಿ ಪೇಸ್ಟನ್ನು ತಯಾರು ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗಂಟಿಲ್ದಿರೋ ಕಲಿಸ್ಕೊಳ್ಳಿ. ಇದನ್ನು ನೋಡಿದ್ರಲ್ವ ಈ ರೀತಿ ಪೇಸ್ಟನ್ನು ರೆಡಿ ಮಾಡಾದಮೇಲೆ ಇದನ್ನು ತಗೊಂಡು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಯಾಕಂದರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ. ಒಂದು ಕೈಗೆ ಅಪ್ಲೈ ಮಾಡ್ತೀನಿ, ಇನ್ನೊಂದು ಕೈಗೆ ಅಪ್ಲೈ ಮಾಡೋದಿಲ್ಲ. ಸೊ ಒಂದು ಕೈಗೆ ಅಪ್ಲೈ ಮಾಡಿ ವಾಶ್ ಮಾಡಾದಮೇಲೆ ಇನ್ನೊಂದು ಕೈಗೆ ಅಪ್ಲೈ ಮಾಡಿರೋದಿಲ್ಲ ಅಲ್ವಾ, ಸೊ ಆಗ ನಿಮಗೆ ಡಿಫ್ರೆನ್ಸಸ್ ಕೂಡ ಗೊತ್ತಾಗುತ್ತೆ. ಸೊ ನೋಡಿ ಇವಾಗ ನಾನು ಒಂದು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿರಬಾರ್ದು ಒಂದು ಕೂಡ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದು ಚೆನ್ನಾಗಿ ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದನ್ನು
ಉಗುರು ಬೆಚ್ಚಗಿರೋಂಥ ನೀರಲ್ಲಿ ವಾಶ್ ಮಾಡಬೇಕು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಬಿಸಿಲಿಂದ ಟ್ಯಾನ್ ಆಗಿದ್ರೂ ಕೂಡ, ಮುಖ ಬ್ಲ್ಯಾಕ್ ಆಗಿದ್ರೂ ಕೂಡ ಒಂದು ಪ್ಯಾಕನ್ನು ಉಪಯೋಗಿಸೋದ್ರಿಂದ ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಹಾಗೆಯೇ ಲೈಟ್ನಿಂಗ್ ಅನ್ನೋದನ್ನು ಮಾಡುತ್ತೆ. ಸ್ಕಿನ್ ತುಂಬ ಡಾರ್ಕ್ ಆಗಿದ್ದರೆ ಲೈಟ್ ಮಾಡುತ್ತೆ, ಹಾಗೆ ಬ್ರೈಟ್ ಕೂಡ ಮಾಡುತ್ತೆ. ಸೊ ಇದನ್ನು ವಾಶ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿದೆ ಅಂತ. ಹಾಕಿರೋಂಥ ಪ್ಯಾಕು ಡ್ರೈ ಆಗಬೇಕು. ಇದನ್ನು ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಫೈನಲಿ ಹಾಕಿರೋಂಥ ಪ್ಯಾಕು ಇಷ್ಟು ಡ್ರೈ ಆಗಿದೆ. ಈ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಸೋಪ್ ಎಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದಿರಲ್ವಾ, ಫೈನಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.